ಹಲೋ. ನಾನು ಇದು ವಿಡಿಯೋ ಮಾಡಿದ್ದಕ್ಕಿಂತ ಮುಂಚಿತವಾಗಿ ಈ ಸರಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಿಮ್ಗೆಲ್ಲರಿಗೆ ರಿಕ್ವೆಸ್ಟ್ ಮಾಡೋದು ಏನಂದರೆ, ಈ ವಿಡಿಯೋ ನೀವು ಭಾಳ ಜನರಿಗೆ ಕರ್ನಾಟಕದಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ನಾನು ಕನ್ನಡನಲ್ಲಿ ಹೆಸರು ಹೇಳ್ತಾ ಇದ್ದೀನಿ. ನನ್ನ ಪೇಷಂಟ್ ನಾರ್ತ್ ಇಂಡಿಯಾದಿಂದ ಎಲ್ಲ ಕಡೆ ಬರ್ತಾ ಇದೆ. ಎಲ್ಲ ಕಡೆ ಇದು ನಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಮತ್ತು ಭಾಳ ಜನ ವೈರಲ್ನು ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಕಡೆ ಏನು ಮಾಡ್ತಾ ಇದ್ದಾರೆ, ಬೇರೆ ಯಾವುದೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆ ಕಾಮಿಡಿ ಈ ಕಾಮಿಡಿ ಹಾಕ್ತಾ ಅದ್ರ ಇದ್ರ ಬಿಟ್ಟು ಈ ವಿಡಿಯೋವನ್ನು ನೀವು ಸ್ಪ್ರೆಡ್ ಮಾಡಿ ಯಾರಿಗಾದ್ರೂ ಇದು ಭಾಳ ಜನರಿಗೆ ಯಾಕೆ ಭಾಳ ಜನರಿಗೆ ಮಕ್ಕಳಿಲ್ಲ ಈಗಿನ ಕಾಲದಲ್ಲಿ ಅವ್ರಿಗೆ ಉಪಯೋಗ ಆಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನಿದೆ ಅಂದರೆ, ಈ ವಿಡಿಯೋವನ್ನು ಎಲ್ಲರ ಕಡೆ ವೈರಲ್ ಮಾಡಿ. ಸುಮ್ಮನೆ ಒಂದು ಅರ್ಧ ತಾಸು ಅಷ್ಟೇ ನೀವು ಎಲ್ಲರಿಗೂ ಸ್ಪ್ರೆಡ್ ಮಾಡಿದ್ರೆ ಎಲ್ಲಾದರೂ ಹೋಗಿ ಯಾರಿಗಾದ್ರೂ ಉಪಯೋಗ ಆಗುತ್ತೆ. ಸೊ ನಂದು ಇದು ರಿಕ್ವೆಸ್ಟ್ ಇದೆ. ನಾನು ನೋಡ್ತಾ ಇದ್ದೀನಿ ಯಾರೋ ಇದು ನಂದು ವಿಡಿಯೋ ಎಲ್ಲಿಯೋ ಇಲ್ಲಿ ಸ್ಪ್ರೆಡ್ ಆಗ್ತಾರೆ. ನಾನು ಕೇಳಿದ್ರೆ ಬೇರೆ ಕಡೆ ನಾನು ಹಿಂದಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಲ್ಲ, ಹಿಂದಿ ಯೂಟ್ಯೂಬ್ ಚಾನಲ್ ಅಥವಾ ಹಿಂದಿನಲ್ಲಿ ಏನು ವಿಡಿಯೋ ಮಾಡ್ತಾ ಇದ್ದೀನಿ, ನಾರ್ತ್ ಇಂಡಿಯಾ ಮಹಾರಾಷ್ಟ್ರ ಎಲ್ಲರ ಪೇಷಂಟ್ ಭಾಳ ಜನ ಅಲ್ಲಿ ನೋಡಿ ಬರ್ತಾ ಇದ್ದಾರೆ. ಇನ್ನು ಕನ್ನಡ ವಿಡಿಯೋ ಎದಕ್ಕೆ ಮಾಡ್ತಾ ಇದ್ದೀನಿ, ನಮ್ಮ ಕರ್ನಾಟಕದಲ್ಲಿ ಇದು ವಿಡಿಯೋ ನೋಡಿ ಎಲ್ಲರೂ ಈ ವಿಡಿಯೋ ನೋಡಿ ಯಾರಿಗಾದ್ರೂ ಉಪಯೋಗ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಮಾಗಿ ಇದ್ದೀನಿ. ನಂದು ಮೊಬೈಲ್ ನಂಬರ್ 9448210446 ಐತಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿಕ್ ಕ್ಲಿನಿಕ್. ನಾನು ಈ ವಿಡಿಯೋ ಎದಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಇವ್ರು ಇಮ್ತಿಯಾಜ್ ಇದ್ದಾರೆ. ಇಮ್ತಿಯಾಜ್ ನನ್ನ ಕಡೆ ಬಂದಿದ್ರು ಮಕ್ಕಳಿಲ್ಲ ಅಂತ ಹೇಳಿ ನಂದು ಯೂಟ್ಯೂಬ್ ನೋಡಿ ಅಥವಾ ಏನಿದೆ ಅವರೆಲ್ಲ ಹೇಳ್ತಾರೆ ಏನಂತ ಹೇಳಿ. ಯಾಕೆ ಇಮ್ತಿಯಾಜ್ ಅವ್ರು ಯಾಕೆ ಬಂದಿದ್ರು ನನ್ನ ಕಡೆ? ನೀವು ಮಕ್ಕಳ ಆಗಿದ್ದೀನಿ ಸರ್ ಲಾಸ್ಟ್ 5 ಇಯರ್ಸ್ನಿಂದ. ಅದಕ್ಕೆ ಸ್ವಲ್ಪ ಯೂಟ್ಯೂಬ್ ಒಳಗೆ ನಿಮ್ದು ಎಲ್ಲ ಚಾನಲ್ ಬಗ್ಗೆ ಕೇಳಿದ್ದೆ, ನೋಡಿದ್ದೆ, ಮತ್ತೆ ಅದೇ ಕನ್ಸಲ್ಟ್ ಮಾಡಿದೆ ಸರ್. ನಿಮಗೆ ಎಷ್ಟು ವರ್ಷದಿಂದ? 5 ವರ್ಷದಿಂದ ಮಕ್ಕಳು ಇದ್ದೀವಿ. ಓಕೆ, 5 ವರ್ಷ ಆಗ ನೀವು ಎಷ್ಟು ದಿವಸ ನನ್ನ ಕಡೆ, ಎಷ್ಟು ತಿಂಗಳು ಬಂದು ಔಷಧ ತಗೊಂಡ್ರಿ ನೀವು ನನ್ನ ಕಡೆ? ಲಾಸ್ಟ್ ಮಂತ್ ಜೋರಾಗಿ ಹೇಳಿ ಸ್ವಲ್ಪ. ಲಾಸ್ಟ್ ಮಂತ್ ಒಂದೇ ಮಂತ್ ತಗೋದೀನಿ ಸರ್. ಒಂದೇ ಬಂತು ತಗೊಂಡ್ರಿ? ಒಂದೇ ತಿಂಗಳಲ್ಲಿ ಮಕ್ಕಳಾಯ್ತು? ಮೊದಲು ಬಹಳ ಕಡೆ ಟ್ರೈ ಮಾಡಿದ್ರೆ ಮಕ್ಕಳಾಗಿದ್ದಿಲ್ಲ ನಿಮಗೆ? ಟೋಟಲಿ ಲಾಸ್ಟ್ 3 ಇಯರ್ಸ್ ನಿಂದ ನಾನು ಎಲ್ಲ ಕಡೆ ನಾನು ಕನ್ಸಲ್ಟ್ ಮಾಡ್ತಾ ಇದ್ದೆ ಸರ್. ಅದು ಆದ್ರೆ ಏನು ರಿಸಲ್ಟ್ ಅಷ್ಟು ನಂಗೆ ಸಿಕ್ಕಿಲ್ಲ. ಈಗ ಲಾಸ್ಟ್ ಮಂತ್ ನಿಂದ ಏನ್ ನಿಮ್ದು ವಿಡಿಯೋ ನೋಡಿ ಬಂದಿದೆ ಸರ್, ಅವಾಗಿನಿಂದ ನನಗೆ ಫಸ್ಟ್ ಮಂತ್ ಒಳಗೆ ನನಗೆ ಎಲ್ಲ ನನಗೆ ಏನ್ ರಿಕ್ವೈರ್ಮೆಂಟ್ ಇತ್ತು ಅದು ಸಿಕ್ತ ಸರ್. ಆಯ್ತು, ವೆರಿ ಗುಡ್ ವೆರಿ ಗುಡ್. ನಿಮ್ಮ ವಯಸ್ಸು ಏನಿದೆ? ನಂದು 31 ಇದೆ. 31. ಮಿಸ್ಸಸ್ ವಯಸ್ಸು ಎಷ್ಟಿದೆ? 28. ಅಂದ್ರೆ ನೀವು 5-6 ವರ್ಷದಿಂದ ಮ್ಯಾರೇಜ್ ಆಗಿ 5-6 ವರ್ಷ ಆಯ್ತು, ಮಕ್ಕಳಾಗಲಿಲ್ಲ? ಓಕೆ, ಇದೇ ನಿಮ್ಗೆ ಇವತ್ತು ಮಾಡಿದ್ದು ಸೋನೋಗ್ರಫಿ ರಿಪೋರ್ಟ್ ಇದೆ. ಇದು ಸೋನೋಗ್ರಫಿ ರಿಪೋರ್ಟ್ ಇವತ್ತೇ ಮಾಡಿದ್ದಾರೆ ಇವರು. ಸೊ ಸಿಂಗಲ್ ಲೈವ್ 7 weeks ಓಲ್ಡ್ ಇಂಟ್ರಾಯೂಟ್ರೈನ್ ಎಂಬ್ರೋ ನೋಟೆಡ್. ಸೊ ಒನ್ಸ್ ಏನು ಹೇಳಿದ್ದಾರೆ ಅವರು, ರಿಪೀಟ್ ಆಫ್ಟರ್ 12 weeks ಅಂತ ಹೇಳಿದ್ದಾರೆ. ಆ್ಯಂಡ್ EDD ನೋಡಿ ಇವ್ರದ್ದು ಏನು ಕೊಟ್ಟಿದ್ದಾರೆ, 28/1/25 ಕೊಟ್ಟಿದ್ದಾರೆ. ಇದು ಏನಂತ ಕೊಟ್ಟಿದ್ದಾರೆ ಇವರು, ಸಿಂಗಲ್ ಸೆಲ್ ಡಿಫೈನ್ಡ್ ಜೆಸ್ಟೇಷನಲ್ ಇಂದ ಅಪ್ಪರ್ ಸೆಗ್ಮೆಂಟ್ ಯೂಟ್ರಸ್ ಅಂತ ಹೇಳಿ. ಇಲ್ಲಿ ಏನಿದೆ ನೋಡಿ, ಇಂಪ್ರೆಷನ್ ಸಿಂಗಲ್ ಲೈವ್ 7 weeks ಓಲ್ಡ್ ಇಂಟ್ರಾಯೂಟ್ರೈನ್ ಎಂಬ್ರಿಯೋ ನೋಟೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವತ್ತು ಇವರು ಇಮ್ತಿಯಾಜ್ ಬರಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ, ನೀವು ಯೂಟ್ಯೂಬ್ ಚಾನಲ್ ನೋಡೇ ಬಂದಿದ್ದೀರಾ ನನ್ನ ಕಡೆ? ನೀವೇನ್ ಮಾಡ್ತೀರಿ ಈಗ? ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅದೇ. ಹೌದಲ್ಲ, ನೀವು ಎಲ್ಲ 5 ವರ್ಷ ತೋರಿಸಿದ ನಂತರ ನನ್ನ ಹೆಸರು ಕೇಳಿ ನನ್ನ ಕಡೆ ಬಂದ್ರೆ ಒಂದೇ ತಿಂಗಳದಾಗ ಆಯ್ತು. ನಾನು ಅದೇ ಹೇಳ್ತಾ ಇದ್ದೀನಿ ಎಲ್ಲರಿಗೆ, ನೀವು ಯಾವ ಡಾಕ್ಟರ್ ತೋರಿಸ್ತಾ ಇದ್ರಿ ಎಲ್ಲ ತೋರಿಸಿದ ಮೇಲೆ ಇವ್ರು ಹೇಗೆ ಇಮ್ತಿಯಾಜ್ ಹೇಳ್ತಾರೆ 5 ವರ್ಷ 6 ವರ್ಷ ಎಲ್ಲ ಕಡೆ ತೋರಿಸ್ಲಿಕ್ಕೆ ಎಲ್ಲಿ ಬೇಕಾದಲ್ಲಿ ಮಕ್ಕಳು ಆಗಬಹುದು. ಇನ್ನು ಕೇಸ್ ಆಗಲಿಲ್ಲ ಅಂದರೆ IVF ಮಾಡೋಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೀನಿ, ಒಂದ್ಸಲ ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಡಯಾಬಿಟಿಕ್ ಕ್ಲಿನಿಕ್ ಬನ್ನಿ ನೀವು. ಸೊ ನನ್ನ ಔಷಧ ತೊಗೊಂಡ್ಮೇಲೆ 1 ಅಥವಾ 2 ಅಥವಾ 3 ಸರಿ ಅಷ್ಟೇ ನಾನು ಔಷಧ ಕೊಡ್ತೀನಿ. ಸೊ ಯಾವುದೇ PCOD ಸ್ಪೆಷಲಿ ಯಾರಿದ್ದಾರೆ, ನನ್ನ PCOD ಚಾಲೆಂಜಿಂಗ್ ಇದೆ. ಸೊ PCOD ಭಾಳ ಮಂದಿ PCODದಿಂದ ಸಫರ್ ಆಗ್ತಾ ಇದ್ದಾರೆ. ಪ್ಲಸ್ ಜೇಂಟ್ಸ್ನಲ್ಲಿ ಈಗಿನ ಯಂಗ್ ಹುಡುಗರಲ್ಲಿ ಈಗ ಆಲಿಗೋ ಅಸ್ಥಾನೋಸ್ಪರ್ಮಿಯಾ ತುಂಬ ಜನರಿಗಿದೆ. ಸೊ ಅದು ಕೂಡ ನಾನು ಇದು ಮಾಡಿ ಕರೆಕ್ಷನ್ ಮಾಡಿ ಕೊಟ್ಟಿದ್ದೀನಿ. ಸೊ ಈ ಕೇಸ್ನಲ್ಲಿ ಇಮ್ತಿಯಾಜ್ಗೆ ದೇವ್ರ ದಯ ಇದೆ, ನಿಮಗೆ ಮಕ್ಕಳಾಗಿದೆ. ಕಾಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್. ಇಲ್ಲ ಭಾಳ ಚಲೋ, ಥ್ಯಾಂಕ್ಸ್. ಸೊ ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ನಂದು ಏನು ಇದು ವಿಡಿಯೋ ಇದೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಇದು ಮೊಬೈಲ್ ನಂಬರ್ 9448 ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ನೀವು ತುಂಬ ಜನರಿಗೆ ನಾನು ಯಾರ್ಯಾರಿಗೂ ಔಷಧ ಕೊಟ್ಟಿದ್ದೀನಿ. ಎಲ್ಲ ವಿಡಿಯೋ ದಿವಸ ಮಾಡೋದಿಲ್ಲ, ಯಾಕಂದ್ರೆ ನನ್ನ ಕಡೆ 1 ಅಥವಾ 2ನೇ ದಿವಸ 1 ಅಥವಾ 2 ಪಾಸಿಟಿವ್ ಬಂದೇ ಬರ್ತಾರೆ. ನಾರ್ಮಲ್ ಇದ್ದಿದ್ದು ಯೂಟ್ಯೂಬ್ ನಾನು ಮಾಡೋದಿಲ್ಲ. PCOD ಅಥವಾ ಯಾವುದಾರೇ ನನಗೆ ಅನಿಸುತ್ತೆ ಇದು ಈ ವಿಡಿಯೋ ಮಾಡಬೇಕು. ಪ್ಲಸ್ ಅವರು ಕೂಡ ನನ್ನ ಕಡೆ ನಾನು ರಿಕ್ವೆಸ್ಟ್ ಮಾಡಿದ ಮೇಲೆ ಬರ್ತಾರೆ ಅವರು ವಿಡಿಯೋ ಮುಂದೆ. ಸೊ ಅವ್ರು ಬರ್ತಾರೆ. ಸೊ ಪ್ಲೀಸ್ ಯಾರಿಗಾದ್ರೂ ನೀವು ಯಾವ ಜನರಿಗೆ ಯಾರು ಮಕ್ಕಳಿಲ್ಲ ಅವ್ರಿಗೆಲ್ಲ ಇದು ವಿಡಿಯೋ ಸ್ಪ್ರೆಡ್ ಮಾಡಿ. ಸೊ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ. ಟೇಕ್ ಕೇರ್, ಬಾಯ್.